ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಂತಹ IPL 2025ರ 10ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ಅಮೋಘ ಗೆಲುವನ್ನು ದಾಖಲಿಸಿದೆ. ಟಾಸ್ ಗೆದ್ದ ಮುಂಬೈ ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಬ್ಯಾಟಿಂಗ್ಗೆ RCBಯನ್ನ ಇನ್ವೈಟ್ ಮಾಡುತ್ತೆ. RCB ಕೂಡ ಬ್ಯಾಟಿಂಗ್ ಶುರು ಮಾಡುತ್ತೆ. ಆದರೆ ಆರಂಭಿಕ ಆಘಾತ ಎದುರಾಗುತ್ತೆ. ಫಿಲ್ ಸಾಲ್ಟ್ 4 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ವಿರಾಟ್ ಕೊಹ್ಲಿ ಹಾಗೆ ಪಡಿಕ್ಕಲ್ ಅದ್ಭುತ ಜೊತೆಯಾಟವನ್ನ ಶುರು ಮಾಡ್ತಾರೆ. ನಂತರ ರಜತ್ ಪಾಟಿದಾರ್ ಹಾಗೇನೆ ಜಿತೇಶ್ ಶರ್ಮಾ ಕೂಡ ಒಳ್ಳೆ ಆಟ ಆಡ್ತಾರೆ. ಸೊ ಟೋಟಲ್ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 221 ರನ್ಗಳನ್ನ RCB ಕಲೆ ಹಾಕುತ್ತೆ. ಈ ಮೂಲಕ ಎದುರಾಳಿಗೆ ಕಠಿಣ ಸವಾಲನ್ನೇ ಕೊಡುತ್ತೆ. ವಿರಾಟ್ ಕೊಹ್ಲಿ ಹಾಗೆ ನಾಯಕ ರಜತ್ ಪಾಟಿದಾರ್ ಅರ್ಧಶತಕ ಸಿಡಿಸಿದ್ರೆ, ಇನ್ನೊಂದು ಕಡೆ ಎಲ್ಲರ ಗಮನ ಸೆಳೆದಿದ್ದು ಜಿತೇಶ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್. ಇವರ ಆಟ RCBಯ ಮಾಜಿ ಬ್ಯಾಟರ್ ದಿನೇಶ್ ಕಾರ್ತಿಕ್ ಅವರನ್ನ ನೆನಪು ಮಾಡೋ ರೀತಿಯಲ್ಲಿತ್ತು. ಲಿಯಾಮ್ ಲಿವಿಂಗ್ಸ್ಟೋನ್ 0ಗೆ ಔಟ್ ಆದ ಮೇಲೆ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ ಜಿತೇಶ್ ಶರ್ಮಾ ಆರಂಭದಿಂದ ಬಿರುಸಿನ ಆಟವನ್ನ ತೋರಿಸಿದ್ರು. ಇನ್ನಿಂಗ್ಸ್ನ ಕೊನೆ ಎಸೆತದ ತನಕ ಕ್ರೀಸ್ನಲ್ಲಿದ್ದ ಇವರು ಸ್ಫೋಟಕ ಬ್ಯಾಟಿಂಗ್ ಆಡಿದ್ರು. ಕೇವಲ 19 ಎಸೆತಗಳಲ್ಲಿ 2 4 ಹಾಗೆ 4 ಅಮೋಘ 6 ಸಿಡಿಸಿ ಅಜೇಯ 40 ರನ್ ಗಳಿಸಿ ತಂಡದ ಮೊತ್ತವನ್ನ 221ಕ್ಕೆ ತಲುಪೋದಕ್ಕೆ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾರಂತಹ ವಿಶ್ವ ಶ್ರೇಷ್ಠ ಬೌಲರ್ನ 20ನೇ ಓವರ್ನಲ್ಲಿ ಜಿತೇಶ್ ಸಿಡಿಸಿದ ಸಿಕ್ಸರ್ ಅದ್ಭುತವಾಗಿತ್ತು. ಮುಂಬೈ ಬೌಲರ್ಗಳನ್ನ ಚೆಂಡಾಡಿದ ಜಿತೇಶ್ ಅವರ ಈ ಆಟ ನೋಡೋದಕ್ಕೆ ಥೇಟ್ ದಿನೇಶ್ ಕಾರ್ತಿಕ್ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಕಳೆದ ಸೀಸನ್ಗಳಲ್ಲೆಲ್ಲ ಕಾರ್ತಿಕ್ RCBಗಾಗಿ ಫಿನಿಶಿಂಗ್ ಜವಾಬ್ದಾರಿಯನ್ನ ಹೊತ್ಕೊಳ್ತಾ ಇದ್ರು. ಅಂತಿಮ ಹಂತದಲ್ಲಿ ಬಂದು ಸಿಕ್ಸರ್ಗಳ ಸುರಿಮಳೆಗೆ ಸುರಿಸಿ ತಂಡಕ್ಕೆ ನೆರವಾಗ್ತಾ ಇದ್ರು. ಆಪದ್ ಬಾಂಧವ ಇವರು RCBಗೆ ಅನ್ನೋ ರೀತಿಯಲ್ಲೇ ಇದ್ರು. ಸೊ ಈ ಸಲ ಅವರ ಸ್ಥಾನ ಯಾರು ತುಂಬಬಹುದು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದ್ದು, ಅದಕ್ಕೀಗ ಜಿತೇಶ್ ಶರ್ಮಾ ಮೂಲಕ ಉತ್ತರ ಸಿಕ್ಕಿದೆ. ಕಾರ್ತಿಕ್ ರಂತೆ ಮಿಡ್ ವಿಕೆಟ್ ಮೇಲೆ ಲಾಂಗ್ ಆನ್ ಮೇಲೆ ಶಾಟ್ ಬಾರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಜಿತೇಶ್. RCB ಬೃಹತ್ ಮೊತ್ತವನ್ನ ಕಲೆ ಹಾಕೋದಕ್ಕೆ ಜಿತೇಶ್ ಶರ್ಮಾ ಅವರ ಕೊಡುಗೆ ಅಪಾರವಾಗಿದೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಆಗಿರಬಹುದು, ವಿರಾಟ್ ಕೊಹ್ಲಿ ಆಗಿರಬಹುದು, ರಜತ್ ಪಾಟಿದಾರ್ ಅವರ ಹೆಸರು ಹೇಗೆ ಬರುತ್ತೋ ಜಿತೇಶ್ ಶರ್ಮಾ ಅವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇತ್ತು.